ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ನಗರದ ದೊಡ್ಡಪೇಟೆ ರಸ್ತೆ ಅಗಲೀಕರಣಕ್ಕೆ ನಗರಸಭೆ ಅಧಿಕಾರಿಗಳಿಂದ ಮಾರ್ಕಿಂಗ್. ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಾದ ದೊಡ್ಡಪೇಟೆ ಮುಖ್ಯ ರಸ್ತೆ ಅಗಲೀಕರಣ ಕೈಗೊಳ್ಳಲು ನಗರಸಭೆಯ ಪೌರಾಯುಕ್ತ GN ಚಲಪತಿರವರ ನೇತೃತ್ವದಲ್ಲಿ ನಗರಸಭೆಯ ಅಧಿಕಾರಿಗಳ ತಂಡ 12 ಮೀಟರ್ ರಸ್ತೆ ಅಗಲೀಕರಣ ಮಾಡಲು ಮಾರ್ಕಿಂಗ್ ಮಾಡಿದರು. ಚಿಂತಾಮಣಿ ನಗರದ MG ರಸ್ತೆಯಿಂದ ನೆಕ್ಕುಂದಿ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ MG ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೆ ಸಂಪರ್ಕಿಸುವ ದೊಡ್ಡಪೇಟೆ ಮುಖ್ಯ ರಸ್ತೆಯಲ್ಲಿ ಪ್ರತಿದಿನ ನಗರದ 5ರಿಂದ 6 ವಾರ್ಡ್ಗಳಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯಾಗಿದೆ. ಅದರ ಜೊತೆಗೆ 2-3 ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆಯ ಜೊತೆಗೆ ನೆಕ್ಕುಂದಿ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಆಗಿರುವುದರಿಂದ ಅತ್ಯಂತ ವಾಹನ ದಟ್ಟಣೆ ಮತ್ತು ಜನದಟ್ಟಣೆ ರಸ್ತೆಯಾಗಿದೆ. ಇದರ ಜೊತೆಗೆ ಸದರಿ ರಸ್ತೆಯಲ್ಲಿ ಹಿಂದೂಗಳ ಹಲವು ದೇವಾಲಯಗಳು ಮತ್ತು ಮುಸ್ಲಿಮರ ಮಸೀದಿಗಳು ಸಹ ಇದ್ದು, ಹಬ್ಬದ ದಿನಗಳಲ್ಲಿ ಹೆಚ್ಚಿನ ವಾಹನಗಳು ಮತ್ತು ಜನಸಂದಣಿಯಿಂದ ಕೂಡಿದ್ದರಿಂದ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆ ಆಗಿರೋ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸದರಿ ರಸ್ತೆ ಅಗಲೀಕರಣ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದರು. ಅದರ ಜೊತೆಗೆ ಇತ್ತೀಚೆಗೆ ರೈಲ್ವೆ ಮಾರ್ಗ ವಿದ್ಯುದೀಕರಣಗೊಂಡ ಪರಿಣಾಮ ಹೆಚ್ಚು ರೈಲುಗಳು ಓಡಾಟ ಮತ್ತು ಗೂಡ್ಸ್ ರೈಲುಗಳ ಓಡಾಟ ಜಾಸ್ತಿ ಆಗಿರೋದರ ಜೊತೆಗೆ ಇತರೆ ಮಾರ್ಗದಲ್ಲಿ ರೈಲುಗಳ ಓಡಾಟ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸದರಿ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಕಿರಿದಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯ ರಸ್ತೆಯಾದ ದೊಡ್ಡಪೇಟೆ ರಸ್ತೆ ಅಗಲೀಕರಣ ಮಾಡಲು ಸಾರ್ವಜನಿಕರು ಒತ್ತಾಯದ ಹಿನ್ನೆಲೆಯಲ್ಲಿ ಸಚಿವ ಡಾಕ್ಟರ್ MC ಸುಧಾಕರ್ ಮತ್ತು ಜಿಲ್ಲಾಧಿಕಾರಿ ಪ್ರಭುರವರು ಸದರಿ ರಸ್ತೆ ಅಗಲೀಕರಣ ಮಾಡುವ ಬಗ್ಗೆ ಸ್ಥಳ ವೀಕ್ಷಣೆ ಮಾಡಿದ ಬೆನ್ನಲ್ಲೇ ನಗರಸಭೆ ಅಧಿಕಾರಿಗಳು ರಸ್ತೆ ಅಗಲೀಕರಣಕ್ಕೆ ಮಾರ್ಕಿಂಗ್ ಮಾಡಲು ಮುಂದಾಗಿದ್ದಾರೆ. ಇನ್ನು ರಸ್ತೆ ಅಗಲೀಕರಣ ಮಾಡಲು ಮಾರ್ಕಿಂಗ್ ಮಾಡಿರುವ ಮನೆಗಳ ನಿವಾಸಿಗಳು ತಮ್ಮ ಮನೆಗಳ ಮೂಲ ದಾಖಲಾತಿಗಳ ಜೊತೆಗೆ ಕಟ್ಟಡದ ಅಳತೆಯ ಮೂಲ ದಾಖಲಾತಿಗಳನ್ನು ನಗರಸಭೆಗೆ ಹಾಜರುಪಡಿಸಬೇಕಾಗಿದೆ. ದಾಖಲಾತಿಗಳು ಸರಿಯಾಗಿದ್ದ ಪಕ್ಷದಲ್ಲಿ ರಸ್ತೆ ಅಗಲೀಕರಣ ಕಟ್ಟಡ ತೆರವಿಗೆ ಸರ್ಕಾರದ ಹಲವು ಮಾನದಂಡಗಳಂತೆ ಮಾಲೀಕರೊಂದಿಗೆ ಸರ್ಕಾರ ಮಾತುಕತೆ ಮತ್ತು ಒಡಂಬಡಿಕೆ ನಡೆಸಿ ತೆರವಿಗೆ ಮುಂದಾಗಲಿದೆ ಎಂದು ತಿಳಿದು ಬಂದಿದೆ. ಇನ್ನು ದಾಖಲಾತಿಗಳು ಇಲ್ಲದ ಪಕ್ಷದಲ್ಲಿ ಹಾಗೂ ಕಟ್ಟಡವನ್ನು ರಸ್ತೆಗೆ ಒತ್ತುವರಿ ಮಾಡಿ ನಿರ್ಮಾಣ ಮಾಡಿದ ಪಕ್ಷದಲ್ಲಿ ಸದರಿ ಕಟ್ಟಡಗಳನ್ನು ನಿರ್ದಾಕ್ಷಿಣ್ಯವಾಗಿ ನಗರಸಭೆ ತೆರವು ಮಾಡಲು ಮುಂದಾಗಲಿದೆ ಎನ್ನಲಾಗಿದೆ. ದೊಡ್ಡಪೇಟೆ ಮುಖ್ಯ ರಸ್ತೆಯ ಮಾರ್ಕಿಂಗ್ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ GN ಚಲಪತಿ, AEE ರಘು, ಜೆಇಗಳಾದ ಪ್ರಸಾದ್ ಮತ್ತು ಸುರೇಶ್, ನಗರಸಭೆ ಅಧಿಕಾರಿಗಳಾದ ನವೀನ್, ಭವಾನಿ ಸಿಂಗ್, ಸಾಗರ್, ಕರ ವಸೂಲಿಗಾರರಾದ ಕಾರ್ತಿಕ್, ಶಂಕರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ದೊಡ್ಡಪೇಟೆ ರಸ್ತೆಯು ಅತಿ ಹೆಚ್ಚು ಜನನಿಬಿಡ ಪ್ರದೇಶವಾಗಿದ್ದು ಇದು ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ರಸ್ತೆಯೂ ಸಹ ಆಗಿರುತ್ತದೆ. ಅದೇ ರೀತಿಯಾಗಿ ಸುಮಾರು 4 ರಿಂದ 5 ವಾರ್ಡುಗಳ ಕನೆಕ್ಟಿವಿಟಿ ರಸ್ತೆ ಇರ್ತದೆ. ಮುಖ್ಯವಾಗಿ ಇಲ್ಲಿ 1-2 ಕಾಲೋನಿಗಳು ಸಹ ಬರ್ತದೆ. 2 ಹಳ್ಳಿಗಳಿಗೆ ಒಂದು ಸೇರುವಂಥ ಒಂದು ಪ್ರದೇಶವಾಗಿರ್ತದೆ. ಚಿಕ್ಕನಹಳ್ಳಿ ಮತ್ತು ನೆಕ್ಸ್ಟ್ ಮುಂದಿನ ಒಂದು 2 ಹಳ್ಳಿಗಳಿಗೆ ಇದು ಕನೆಕ್ಟಿವಿಟಿ ಇರೋದ್ರಿಂದ ಜನಸಾಂದ್ರತೆ ಮತ್ತು ಜನಸಂದಣಿ ಹೆಚ್ಚಾಗಿರುತ್ತದೆ. ಶಾಲಾ ವಾಹನಗಳು ಮತ್ತು ಜನ ಓಡಾಡಲಿಕ್ಕೆ ತೊಂದರೆ ಆಗಿತ್ತು. ದೊಡ್ಡಪೇಟೆ ಮುಖ್ಯ ರಸ್ತೆಯಿಂದ ಹಿಡಿದು ನಾವು ಆಜಾದ್ ವೃತ್ತದವರೆಗೂ ಆಗಾಗ ಆಕ್ಸಿಡೆಂಟ್ಗಳಾಗಿರೋದು ಸಹ ನಾವು ಗಮನಿಸ್ಬೋದು. ಸೊ ಸಾರ್ವಜನಿಕ ಆಯುಕ್ತ ದೃಷ್ಟಿಯಿಂದ ಇದಕ್ಕಾಗಲೇ ದೂರುಗಳು ಹೋಗಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅಗಲೀಕರಣ ಮಾಡಬೇಕಂತ ನಾನು ಖುದ್ದು ಅವರೇ ಸಹ ವಿಸಿಟ್ ಮಾಡಿದ್ದಾರೆ. ಸೊ ಅವರ ನಿರ್ದೇಶನದಂತ ನಾವು ಈಗಾಗಲೇ 12 ಮೀಟರನ್ನು ಮಾರ್ಕಿಂಗ್ ಮಾಡ್ತಾ ಇದ್ದೀವಿ. ಅದನ್ನು ಸೆಂಟ್ರಲ್ ರೋಡ್ ಮಾಡಿಕೊಂಡು ಈ ಕಡೆ 6 ಅಡಿ ಆ ಕಡೆ 6 ಮೀಟರ್ ಈ ಕಡೆ 6 ಮೀಟರನ್ನು ಮಾಡ್ತಾ ಇದ್ದೀವಿ. ಅದರ ಪ್ರಕಾರ ನಾವು ಈಗಾಗಲೇ ರೈಲ್ವೆ ಸ್ಟೇಷನ್ವರೆಗೂ ಮತ್ತು ನಮ್ಮ MG ರೋಡಿಂದ ಹಿಡಿದು MG ರೋಡಿಂದ ಆಜಾದ್ ವೃತ್ತವನ್ನು ಸೇರಿಕೊಂಡು ನಾವು ಈಗಾಗಲೇ ಅಗಲೀಕರಣವನ್ನು ಮಾಡ್ತಾಯಿದ್ದೇವೆ. ಸೊ ಅಗಲೀಕರಣ ಆದ ನಂತರ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಬಗ್ಗೆ ವರದಿ ಮಾಡ್ತೇವೆ. ವರದಿ ಮಾಡಿದ್ಮೇಲೆ ಎಷ್ಟು ನಿಗದಿಪಡಿಸ್ತಾರೋ ಏನು ಹೇಳ್ತಾರೋ ಮೊನ್ನೆ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಮುಂದುವರಿತೀವಿ ಇದೇ ರೀತಿ.